ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿಯ NCERTಯ ಹೊಸ ಪಠ್ಯಕ್ರಮಗಳು ಬಂದಿದ್ದಾವೆ. ಮೊದಲ ಪಾಠ ವಿಜ್ಞಾನದ ಸಂಶೋಧಕ ಜಗತ್ತನ್ನು ಅನ್ವೇಷಿಸುವುದು. ಸೊ ಈ ಪಾಠದಲ್ಲಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇದೇ ಥರದ 8ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ಬರ್ತಾ ಇದ್ದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಪ್ರಪಂಚದ ಬಗ್ಗೆ ಕುತೂಹಲವನ್ನು ಉಂಟು ಮಾಡಲು ನಿಮ್ಮಲ್ಲಿ ಇರುವ ಪ್ರಶ್ನೆಗಳು ಯಾವುವು? ಉದಾಹರಣೆ, ತೆರೆದ ಪಾತ್ರೆಗಿಂತ ಮುಚ್ಚಲ್ಪಟ್ಟ ಕುಕ್ಕರ್ನಲ್ಲಿ ಬೇಗ ಅಡುಗೆ ಬೇಯ್ತದೆ ಏಕೆ? ಸೇಬು ಹಣ್ಣನ್ನು ಕತ್ತರಿಸಿದ ನಂತರ ಅದು ಕಂದು ಬಣ್ಣಕ್ಕೆ ತಿರುಗ್ತದೆ ಏಕೆ? ಮಂಜುಗಡ್ಡೆ ತಣ್ಣೀರಿಗಿಂತ ಬಿಸಿ ನೀರಿನಲ್ಲಿ ಬೇಗ ಕರಗ್ತದೆ ಏಕೆ? ಸೊ ಫಸ್ಟ್ ಆನ್ಸರ್ ಏನಪ್ಪ ಅಂದ್ರೆ, ಕುಕ್ಕರ್ನಲ್ಲಿ ಉಷ್ಣದೊಂದಿಗೆ ಅಧಿಕ ಒತ್ತಡ ಇರ್ತದೆ. ಎರಡನೇದು, ಸೇಬು ಹಣ್ಣು ಕತ್ತರಿಸಿದಾಗ ಅದರ ಜೀವಕೋಶದಲ್ಲಿನ ಪಾಲಿಫಿನೈಲ್ ಆಕ್ಸಿಡೇಸ್ ಎಂಬ ಕಿಣ್ವ ಗಾಳಿಯೊಂದಿಗೆ ಉತ್ಕರ್ಷಣ ಹೊಂದಿ ಕಂದು ವರ್ಣಕ ಉಂಟು ಮಾಡ್ತದೆ. ಥರ್ಡ್, ಮಂಜುಗಡ್ಡೆ ವೇಗವಾಗಿ ಬಿಸಿ ನೀರಿನ ಉಷ್ಣವನ್ನು ಹೀರಿಕೊಂಡು ದ್ರವಿಸ್ತದೆ ಅಂತ ಈ ಥರದ ಕುತೂಹಲಕಾರಿ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಕೂಡ ನೀವು ಬರೀಬಹುದು. ಮುಂದಿನ ಪ್ರಶ್ನೆ, ಪ್ರಕೃತಿ ಅಷ್ಟು ವಿವಿಧ ಬಗೆಯ ಸಸ್ಯ ಮತ್ತು ಪ್ರಾಣಿಗಳನ್ನು ಸೃಷ್ಟಿಸ್ತದೆ ಏಕೆ? ಉತ್ತರ, ಸಸ್ಯ ಮತ್ತು ಪ್ರಾಣಿಗಳ ನಡುವಿನ ಹೊಂದಾಣಿಕೆ ಮತ್ತು ಸಮತೋಲನವನ್ನು ಕಾಪಾಡಲು ಹೀಗೆ ವಿವಿಧ ಬಗೆಯ ಜೀವಿಗಳನ್ನು ಪ್ರಕೃತಿ ಸೃಷ್ಟಿ ಮಾಡ್ತದೆ. ಮುಂದಿನ ಪ್ರಶ್ನೆ, ಆಳವಾದ ಜ್ಞಾನ ಮತ್ತು ಊಹೆಗಳನ್ನು ಪ್ರತಿನಿಧಿಸಲು ಪಠ್ಯಪುಸ್ತಕದಲ್ಲಿ ಯಾವ ಸಂಕೇತಗಳನ್ನು ಬಳಸಲಾಗಿದೆ? ಸೊ ಎಡಭಾಗದಲ್ಲಿ ಬೇರಿನ ಚಿತ್ರವು ಆಳವಾದ ಜ್ಞಾನ, ಮೇಲಿನ ಬಲಭಾಗದಲ್ಲಿ ಊಹೆಗಳನ್ನು ಪ್ರತಿನಿಧಿಸಲು ಗಾಳಿಪಟದ ಚಿತ್ರದ ಸಂಕೇತ ಇದೆ. ಇನ್ನು ವಿಜ್ಞಾನಿಯಂತೆ ವಿಚಾರ ಮಾಡುವುದು ಎಂದರೆ ಅರ್ಥ ಏನು? ಇದರ ಅರ್ಥ ನಿರ್ದಿಷ್ಟ ಪ್ರಶ್ನೆಗಳನ್ನು ಕೇಳೋದು, ನಿಖರವಾದ ರೀತಿಯ ಪ್ರಯೋಗಗಳನ್ನು ವಿನ್ಯಾಸಗೊಳಿಸೋದು, ವೀಕ್ಷಣೆಗಳನ್ನು ಮಾಡಿ ಅಂತಿಮವಾಗಿ ತೀರ್ಮಾನವನ್ನು ದಾಖಲಿಸೋದು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ವಿಜ್ಞಾನದಲ್ಲಿ ಕುತೂಹಲದ ಮಹತ್ವ ಏನು? ಉತ್ತರ, ಕುತೂಹಲವೇ ವಿಜ್ಞಾನದ ಪ್ರಾರಂಭಿಕ ಮೆಟ್ಟಿಲು. ಏಕೆ ಮತ್ತು ಹೇಗೆ ಎಂದು ಪ್ರಶ್ನಿಸೋದು, ಇದರಿಂದ ವಿಚಾರಣೆಯನ್ನು ಪ್ರಾರಂಭಿಸಲು ಮತ್ತು ಸಂಶೋಧನೆ ಕೈಗೊಳ್ಳಲು ಹೊಸ ಜ್ಞಾನ ಲಭ್ಯವಾಗ್ತದೆ. ಮುಂದಿನ ಪ್ರಶ್ನೆ, ಈ ವರ್ಷದ ಪಠ್ಯಪುಸ್ತಕದಲ್ಲಿ ಯಾವ ವೈಜ್ಞಾನಿಕ ಪಠ್ಯವನ್ನು ಅಳವಡಿಸಲಾಗಿದೆ? ಸೊ ಇಲ್ಲಿ ನೀವು ಏನು ಮಾಡಬೇಕು, ಪರಿವಿಡಿ ನೋಡಿ ಪಾಠದ ಹೆಸರನ್ನು ಬರೀಬೋದು. ವಿಜ್ಞಾನದ ಸಂಶೋಧಕ ಜಗತ್ತು ಅನ್ವೇಷಿಸೋದು, ಅಗೋಚರ ಜೀವ ಜಗತ್ತು ನಮ್ಮ ಬರಿಗಣ್ಣಿನ ಆಚೆ, ಆರೋಗ್ಯ ಅನನ್ಯ ನಿಧಿ, ವಿದ್ಯುತ್ ಶಕ್ತಿ, ಕಾಂತೀಯ ಮತ್ತು ಉಷ್ಣ ಪರಿಣಾಮ, ಬಲಗಳನ್ನು ಅನ್ವಯಿಸೋದು, ಒತ್ತಡ ಮಾರುತಗಳು, ಬಿರುಗಾಳಿಗಳು ಮತ್ತು ಚಂಡಮಾರುತಗಳು, ದ್ರವ್ಯದ ಕಣಗಳ ಸ್ವಭಾವ. ಪ್ರಶ್ನೆ 7, ಮಾನವನ ಚಟುವಟಿಕೆಗಳು ಭೂಮಿಯ ವಾತಾವರಣದ ಮೇಲೆ ಹೇಗೆ ಪರಿಣಾಮ ಬೀರ್ತವೆ? ಉತ್ತರ, ಮಾನವನ ಕ್ರಿಯೆಗಳಾದ ಪಳೆಯುಳಿಕೆ, ಇಂಧನಗಳ ದಹನ ಮತ್ತು ಅರಣ್ಯನಾಶ ಇವುಗಳಿಂದ ಭೂಮಿಯ ಉಷ್ಣಾಂಶದಲ್ಲಿ ಏರಿಳಿತ ಉಂಟಾಗುತ್ತದೆ. ಎಲ್ಲದರ ಪರಿಣಾಮವಾಗಿ ಗಂಭೀರ ಪರಿಣಾಮಗಳು ಉಂಟಾಗುತ್ತಿವೆ ಅಂತ ಬರೆದ್ರೆ ಸಾಕು. ಮುಂದೆ, ಪೂರಿಯು ಒಂದು ಬದಿಯಲ್ಲಿ ತೆಳುವಾಗಿದೆ, ಇನ್ನೊಂದು ಬದಿಯಲ್ಲೂ ಉಬ್ಬಿರುತ್ತದೆ ಏಕೆ? ಎಸ್, ಪೂರಿಯನ್ನು ಕರಿದಾಗ ಅದರ ಒಳಭಾಗದಲ್ಲಿ ಹಬೆ ಉತ್ಪತ್ತಿಯಾಗ್ತದೆ. ಇದರಿಂದ ಒಂದು ಬದಿಯನ್ನು ವಿಸ್ತರಿಸಿ ಉಬ್ಬುವಂತೆ ಮಾಡ್ತದೆ ಮತ್ತು ಆ ಭಾಗ ತೆಳುವಾಗುತ್ತದೆ. ಇದು ಹಿಟ್ಟಿನ ದಪ್ಪ, ನೀಡಿದ ಉಷ್ಣಾಂಶ ಮತ್ತು ಹಿಟ್ಟನ್ನು ಎಣ್ಣೆಗೆ ಹಾಕಿದ ರೀತಿಯನ್ನು ಅವಲಂಬಿಸಿರ್ತದೆ. ಇನ್ನು ಕ್ರಮಬದ್ಧವಾದ ತನಿಖೆ ಎಂದರೇನು ಅಂತ ಕೇಳಿದ್ದಾರೆ. ಒಂದು ಸಮಯದಲ್ಲಿ ಒಂದೇ ಅಂಶವನ್ನೇ ಕೇಂದ್ರೀಕರಿಸಿ ಎಚ್ಚರಿಕೆಯಿಂದ ವೀಕ್ಷಿಸಿ ದಾಖಲಿಸುವ ಪದ್ಧತಿಯೇ ಕ್ರಮಬದ್ಧವಾದ ತನಿಖೆ. ಮುಂದಿನ ಪ್ರಶ್ನೆ, ಘನ, ದ್ರವ, ಅನಿಲಗಳಲ್ಲಿನ ಕಣಗಳು ಹೇಗೆ ಜೋಡಣೆಗೊಂಡಿವೆ? ಸೊ ನಿಮಗೆ ಗೊತ್ತಿದೆ, ಘನ ವಸ್ತುವಿನಲ್ಲಿ ಕಣಗಳು ಯಾವತ್ತೂ ಒತ್ತೊತ್ತಾಗಿ ಜೋಡಣೆಗೊಂಡಿರ್ತದೆ. ಕಣಗಳ ನಡುವೆ ಯಾವುದೇ ಖಾಲಿ ಅವಕಾಶ ಇರೋದಿಲ್ಲ. ಆದರೆ ದ್ರವ ವಸ್ತುವಿನಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಣೆಯಾಗಿದ್ದರೂ ಸಹ ಸಡಿಲನೆ ಇರ್ತದೆ. ಥರ್ಡ್ ಒನ್, ಅನಿಲ ವಸ್ತುವಿನಲ್ಲಿ ಕಣಗಳು ಸ್ವತಂತ್ರವಾಗಿ ಮತ್ತು ಬಿಡಿಯಾಗಿ ಜೋಡಣೆ ಆಗಿರ್ತದೆ. ಮುಂದಿನ ಪ್ರಶ್ನೆ, ಹಿಂದಿನ ದಿನಮಾನಗಳಲ್ಲಿ ಪಂಚಾಂಗಗಳನ್ನು ಹೇಗೆ ರೂಪುಗೊಳಿಸಿದರು? ಚಂದ್ರನ ಹಂತಗಳ ಆವರ್ತನ ಚಿತ್ರಗಳ ವೀಕ್ಷಣೆಯಿಂದ ಸೂರ್ಯೋದಯ, ಸೂರ್ಯಾಸ್ತ ಮತ್ತು ಚಂದ್ರನ ಚಲನೆಯನ್ನು ಎಚ್ಚರಿಕೆಯಿಂದ ಅವಲೋಕಿಸುವ ಮೂಲಕ ಈ ಹಿಂದಿನ ದಿನಮಾನಗಳಲ್ಲಿ ಪಂಚಾಂಗವನ್ನು ರೂಪಗೊಳಿಸಿದರು. ಮುಂದಿನ ಪ್ರಶ್ನೆ, ಕನ್ನಡಿ ಇಲ್ಲದೆ ಬೇರೆ ಇತರೆ ಯಾವ ವಸ್ತುಗಳು ಬೆಳಕನ್ನು ಪ್ರತಿಫಲಿಸ್ತವೆ? ಎಸ್, ಲೋಹಗಳು, ಒರಟಾದ ಮೇಲ್ಮೈಗಳು, ಉಷ್ಣವಾದ ಮರಳು, ನುಣುಪಾದ ಕಲ್ಲು, ಹಾಗೆ ಚಂದ್ರನೂ ಸಹಿತ ಮೇಲ್ಮೈ ಕೂಡ ಬೆಳಕನ್ನು ಪ್ರತಿಫಲಿಸ್ತದೆ. ಲಾಸ್ಟ್ ಪ್ರಶ್ನೆ, ನಮ್ಮ ಭೂಮಿಯಲ್ಲಿ ಪರಿಸರ ವ್ಯವಸ್ಥೆಯಲ್ಲಿನ ಜೀವಿಗಳು ಹೇಗೆ ಸಂಬಂಧ ಹೊಂದಿದೆ? ಉತ್ತರ, ಅತಿ ಚಿಕ್ಕ ಕೀಟದಿಂದ ಹಿಡಿದು ತಿಮಿಂಗಲದವರೆಗೆ, ಹುಲ್ಲಿನ ಸಣ್ಣ ಎಲೆಗಳಿಂದ ಹಿಡಿದು ಎತ್ತರದ ಮರಗಳವರೆಗೆ ಪ್ರತಿಯೊಂದು ಜೀವಿ ಸುತ್ತಲಿನ ಗಾಳಿ, ನೀರು, ಸೂರ್ಯನ ಬೆಳಕು ಮತ್ತು ಇತರೆ ಜೀವಿಗಳನ್ನು ಅವಲಂಬಿಸಿದೆ ಮತ್ತು ಪ್ರತಿಕ್ರಿಯಿಸುತ್ತದೆ ಅಂತ ಬರೆದ್ರೆ ಸಾಕು.
ಇಷ್ಟು ಫಸ್ಟ್ ಪಾಠದ ಕಂಪ್ಲೀಟ್ ಕ್ವಶನ್ ಆನ್ಸರ್ ಇತ್ತು. ಸಿಗ್ತೀನಿ ಎರಡನೇ ಪಾಠದೊಂದಿಗೆ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.